ಹೆಚ್ಚು ಕಡಿಮೆ 11:15 ASP ರವಿಕುಮಾರ್ ಅವರು ಫೋನಲ್ಲಿ ಇಲ್ಲಿಗೆ ಸುಭಾಷ್ ಇನ್ಸ್ಪೆಕ್ಟರ್ ಬಂದಿದ್ದರು. ಫೋನಲ್ಲಿ ಅವರ ನಂಬರಲ್ಲಿ ನಾನು ಮಾತಾಡಿದ್ದೆ. ನಾನು 4 ಮಂದಿ ಗನ್ಮೆನ್ಗಳನ್ನು ಅರೆಸ್ಟ್ ಮಾಡಿ ವಿಚಾರಣೆ ಮಾಡಿದ್ದೀವಿ ನಿನ್ನೆಯಿಂದ ಕೂಡ. ಅದರಲ್ಲಿ ಈ ಗುಂಡು ಹಾರಿಸಿರೋ ಗುಂಡು ಯಾವ ಗುಂಡಿಂದ ಅಮಾಯಕ ಹುಡುಗ ರಾಜಶೇಖರ್ ಮೃತವಾಗಿದ್ದರು. ಆ ಗುಂಡನ್ನು ಹಾರಿಸಿರುವಂಥದ್ದು ಗುರುಚರಣ್ ಸಿಂಗ್ ಅನ್ನುವಂಥ ಒಬ್ಬ ಖಾಸಗಿ ಗನ್ಮ್ಯಾನ್ ಒಂದು ವೆಪನ್ ಮೂಲಕನೇ ಅವನು ಡೆತ್ ಆಗಿದ್ದಾನೆ ಅಂತೇಳಿ ದೃಢಪಟ್ಟಿದೆ. ಸೊ ಅವರೆಲ್ಲರೂ ಕೂಡ ನಾವು ಕಸ್ಟಡಿಗೆ ನಾವು ಕೊಡ್ತಾಯಿದ್ದೀವಿ ನಾವು ಅಂಥೇಳಿ ಜಸ್ಟ್ ನನಗೆ 11:30 ಅಷ್ಟೊತ್ತಿಗೆ ನಾನು ಹೇಳಿದ್ದೆ. ಅವ್ರ ಮಾಲೀಕರು ನಾನು ಅದನ್ನೇ ಮಾತಾಡಿದ್ದೆ. ನಾನು ಇಲ್ಲಿ ಒಂದೇನಾಗಿದೆ ಅಂದರೆ ನಮ್ಮ ಹತ್ರ ಸೋಷಿಯಲ್ ಮೀಡಿಯಾ ವಿಡಿಯೋಗಳೆಲ್ಲ ಇದೆ. ಅದೆಲ್ಲದನ್ನು ನಾನು ನಿಮಗೂ ಮೋಸ್ಟ್ಲಿ ನೀವು ನೋಡಿರ್ತೀರಿ ಅಂತ ಅಂದ್ಕೊಳ್ತೀನಿ. ಭರತ್ ರೆಡ್ಡಿ ಹೆಂಡತಿ ಕೆಲವೊಂದು ಕಡೆ ಎಲ್ಲೆಲ್ಲಿ ಓಡಾಡ್ತಾ ಇದ್ದಾರೆ. ಇದೇ SP ಸರ್ಕಲ್ ವಾಲ್ಮೀಕಿ ವೃತ್ತಕ್ಕೆ ಬಂದು ಪ್ಲ್ಯಾನಿಂಗ್ ಮಾಡ್ತಾಯಿದ್ರು ಹೆಣ್ಮಗಳೆಲ್ಲ ಹೇಗೆ ಫಂಕ್ಷನ್ ಮಾಡಬೇಕು ಅಂತೇಳಿ. ಆ ವಿಡಿಯೋ ನೋಡಿದೆ ನಾನು. ಆ ವಿಡಿಯೋದಲ್ಲಿ ಕೂಡ ಇದೇ ಗನ್ಮೆನ್ಗಳೇ ಭರತ್ ರೆಡ್ಡಿ ಹೆಂಡತಿ ಜೊತೆಯಲ್ಲಿ ಇದ್ದಿದ್ದು. ಮತ್ತು ಸುಮಾರು ಭರತ್ ರೆಡ್ಡಿ ಈ ಕಾರ್ಯಕ್ರಮಗಳಿಗೆ ಏನು ಹೋಗ್ತಾ ಇದ್ದಾರೆ, ಗೌರ್ಮೆಂಟ್ ಗನ್ಮ್ಯಾನ್ಗಳು ಅಂದಾಗೇ ಇದೇ ಗನ್ಮ್ಯಾನ್ಗಳೇ ಅವರು ಒಟ್ಟಿಗೆ ಓಡಾಡ್ತಾ ಇದ್ದಿದ್ದು. ಅಂದರೆ ಸರ್ಕಾರಿ ಗನ್ಮ್ಯಾನ್ಗಳು ಅಲ್ಲದೇ ಪ್ರೈವೇಟ್ ಸೆಕ್ಯೂರಿಟಿನ ಕೂಡ ಭರತ್ ರೆಡ್ಡಿ ಇಟ್ಕೊಂಡಿದ್ದಾರೆ ಅನ್ನೋದು ನಮಗೆ ಕ್ಲಿಯರಾಗಿ ಅವ್ರ ಇಡೀ ಕುಟುಂಬಕ್ಕೆ ಗನ್ಮ್ಯಾನ್ಗಳನ್ನ ಇಟ್ಕೊಂಡು ಓಡಾಡ್ತಾ ಇದ್ದಾರೆ ಅನ್ನೋದು ಪ್ರೂವ್ ಆಗಿದೆ ಎಲ್ಲ ಸೋಷಿಯಲ್ ಮೀಡಿಯಾ ವಿಡಿಯೋಗಳಿಂದ. ನಮಗೆ ಆ ಗನ್ಮ್ಯಾನ್ಗಳು ಅರೆಸ್ಟ್ ಆಗಿದ್ದಾರೆ. ಅಂದರೆ ಆ ಗನ್ಮ್ಯಾನ್ಗಳನ್ನ ಭರತ್ ರೆಡ್ಡಿ ತಮ್ಮ ಕುಟುಂಬಕ್ಕೋಸ್ಕರ ಇಟ್ಕೊಂಡಿರುವಂಥ ಪ್ರೈವೇಟ್ ಗನ್ಮ್ಯಾನ್ಗಳನ್ನು ಸತೀಶ್ ರೆಡ್ಡಿ ಜೊತೆ ಇಲ್ಲಿಗೆ ಕಳಿಸಿರ್ಬೇಕು ಅನ್ನೋದು ಒಂದು ಲೆಕ್ಕಾಚಾರ. ಜೊತೆಗೆ ಇಲ್ಲೆಲ್ಲ ಫೈರಿಂಗ್ ಆಯಿತು, ಗಲಾಟೆ ಆಯಿತು, ಒಂದು ಹತೋಟಿಗೆ ಬಂತು. ಆಮೇಲೆ ಅವನು ಬಂದ. ಇಮೇಲೆ ಅವನು ಬರೋ ಟೈಮ್ನಲ್ಲಿ ಇವಾಗ ಪೊಲೀಸ್ ರೆಫೇರಲ್ಲಿ 1000 ಮಂದಿ ಅಂತ ಹೇಳಿದ್ದಾರೆ. 1000 ಅದು ನಂಬರ್ ಬಗ್ಗೆ ನಾನು ಯೋಚನೆ ಮಾಡಿಲ್ಲ. ಅದೇ ಭರತ್ ರೆಡ್ಡಿ ಜೊತೆಯಲ್ಲಿ ಕೂಡ ಈ ಫೈರಿಂಗ್ ಮಾಡಿರುವಂಥ ಗನ್ಮ್ಯಾನ್ಗಳು ಮತ್ತು ಅವನೊಟ್ಟಿಗೆ ಬಂದಿದ್ದಾರೆ. ಅವರು ಆ ವಿಡಿಯೋದಲ್ಲಿ ಕೂಡ ನೀವು ನೋಡ್ಬೋದು ಒಟ್ಟಿಗೆ. ಮತ್ತು ನಮ್ಮ ಮನೆ ಮೇಲೆ ಫೈರಿಂಗ್ ಮಾಡೋ ಟೈಮ್ನಲ್ಲೂ ಕೂಡ ಅದೇ ಗನ್ಮ್ಯಾನ್ಗಳೇ ಕಾಣಿಸ್ತಾ ಇದ್ದಾರೆ ನಿಮಗೆ. ಸೊ ಒಟ್ಟಾರೆ ನಾನು ರವಿಕುಮಾರ್ಗೆ ನಾನು ಮಾತಾಡಿದ್ದೇನೆ. ಈ ಖಾಸಗಿ ಗನ್ಮ್ಯಾನ್ಗಳು ಸತೀಶ್ ರೆಡ್ಡಿ ಗನ್ಮ್ಯಾನ್ಗಳ, ಭರತ್ ರೆಡ್ಡಿ ಗನ್ಮ್ಯಾನ್ಗಳ, ಅದಂತಂದರೆ ಅವರಿಬ್ಬರನ್ನೂ ಕೂಡ ನೀವು ಅರೆಸ್ಟ್ ಮಾಡಬೇಕಾಗುತ್ತೆ. ನಾನು ಈ ರೀತಿ ವಿಡಿಯೋಗಳೆಲ್ಲೂ ಕೂಡ ನಾನು ನೋಡಿದ್ದೀನಿ ಅಂತ ನಾನು ಹೇಳಿದ್ದೀನಿ. ನಾನು